ಓಕೆ. ಸೊ ಇವತ್ತು ಸೆಪ್ಟೆಂಬರ್ 10ನೇ ತಾರೀಕು. ಇವತ್ತಿಗೆ ನಾನು ಶುಂಠಿನ ಹಾಕಿ 160 ದಿವಸ ಆಗ್ತಾ ಬಂತು, ಅಂತಂದರೆ 5 ತಿಂಗಳು 5 ದಿವಸ ಆಗಿದೆ. ಸೊ ನನಗೆ ಕಮೆಂಟ್ಸಲ್ಲಿ ಮೊನ್ನೆ ಒಬ್ಬರು ಕೇಳಿದರು ಗೊಬ್ಬರ ಹಾಕಬೇಕಾ ಬೇಡವಾ ಅಂತಂದು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದೇನಂತಂದರೆ, ನನ್ನ ಫಾರ್ಮಲ್ಲಿ ನನ್ನ ಎಲ್ಲ ಹಳೆಯ ವಿಡಿಯೋಗಳನ್ನು ನೀವು ನೋಡಿದ್ದೀರಾ. ನಾನು ಗೊಬ್ಬರನೂ ಸಹ ಕೊಟ್ಟಿದ್ದೀನಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ನೂ ಸಹ ಕೊಟ್ಟಿದ್ದೀನಿ, ಜೊತೆಗೆ ಫಂಗಿಸೈಡ್ಗಳನ್ನು ಎವ್ರಿ 8 to 10 ಡೇಸ್ ಇಂಟರ್ವಲ್ಸ್ಗಳಲ್ಲಿ ನಾನು ಗ್ರೂಪ್ಸ್ಗಳನ್ನು ಚೇಂಜ್ ಮಾಡಿ ಸ್ಪ್ರೇಗಳನ್ನು ಕೊಡ್ತಾ ಬಂದಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ನಾನು ಹೇಳೋದೇನಂತಂದರೆ, ಬರೀ ನೀವು ಫಂಗಸ್ಗಳನ್ನು ಸಾಯಿಸೋದ್ರ ಕಡೆ ಗಮನ ಕೊಡೋದಕ್ಕಿಂತ ಬೆಳವಣಿಗೆ ಬೆಳೆಯೋದ್ರ ಕಡೆಯೂ ಕೂಡ ಗಮನ ಕೊಡಬೇಕಾಗತ್ತೆ. ಯಾವ ಗೊಬ್ಬರ ಕೊಟ್ಟರೆ ನಿಮಗೆ ಫಂಗಸ್ಗಳು ತುಂಬ ಬೇಗ ಬೆಳವಣಿಗೆ ತೊಗೊತವೆ ಅಂತಂದರೆ, ನೈಟ್ರೋಜನ್ ಕಂಟೆಂಟ್ ಏನಿದೆಯಲ್ಲ ಇದು ಬಂದುಬಿಟ್ಟು ನಮಗೇನು ಮಾಡುತ್ತೆ ಅಂತಂದರೆ, ಶೀಘ್ರವಾಗಿ ಗಿಡಗಳನ್ನು ವೆಜಿಟೇಟಿವ್ ಗ್ರೋತ್ ಆಗೋದ್ರಿಂದ ಗಿಡಗಳ ಸ್ಟೆಮ್ಮು ಹಾಗೂ ಈ ಒಂದು ಎಲೆಗಳೇನಿದಾವಲ್ಲ ಇವು ತುಂಬ ಚುರುಕಾಗಿ ಬೆಳಿತವೆ. ಅದರಿಂದ ಏನಾಗುತ್ತೆ, ತುಂಬ ಸಾಫ್ಟ್ ಆಗಿರೋದ್ರಿಂದ ನಮಗೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಇದ್ರ ಮೇಲ್ಗಡೆ ಫಂಗಸ್ಗಳು ತುಂಬ ಸ್ಪೀಡಾಗಿ ಗ್ರೋತ್ ಆಗೋದಕ್ಕೆ ಹಾಗೆ ಸ್ಪ್ರೆಡ್ ಆಗೋದಕ್ಕೆ ಅನುಕೂಲವಾಗಿರುತ್ತೆ. ಸೊ ನೀವು ಬರೀ ನೈಟ್ರೋಜನ್ ಕಡೆ ಗಮನ ಕೊಡೋದಕ್ಕಿಂತ NPK ಅಂತ ಅಂದರೆ ನಮ್ದು ಏನಿದೆ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು ಇದ್ರಗಳ ಕಡೆ ತಿಳ್ಕೊಂಡು ಯಾವ ಹಂತದಲ್ಲಿ ಏನೇನು ಕೊಡಬೇಕು ಅಂತಂದರೆ, ನೈಟ್ರೋಜನ್ ಕೊಡೋದ್ರಿಂದ ನಮಗೆ ಏನು ಯೂಸ್ ಆಗುತ್ತೆ, ಫಾಸ್ಫರಸ್ ಕೊಡೋದ್ರಿಂದ ಬೇರುಗಳಿಗೆ ನಮಗೆ ಯಾವ ಥರ ಯೂಸ್ ಆಗುತ್ತೆ, ಅದಾದಮೇಲೆ ಪೊಟ್ಯಾಶಿಂದ ಏನೇನೋ ನಮಗೆ ಅನುಕೂಲ ಇದೆ, ಇದ್ರ ಕಡೆ ಸ್ವಲ್ಪ ನೀವು ತಿಳ್ಕೊಂಡಾದ್ಮೇಲೆ ಯಾವ ಒಂದು ಕಂಟೆಂಟ್ಗಳನ್ನು ನಾವು ಜಾಸ್ತಿ ಕೊಡಬೇಕು, ಯಾವ ಒಂದೊಂದು ಕಂಟೆಂಟ್ಗಳನ್ನು ಕಡಿಮೆ ಕೊಡಬೇಕು. ಎಕ್ಸಾಂಪಲ್ ಇವಾಗ ನಮಗೆ 19 ಆಲ್ ಅಂತ ಬರುತ್ತೆ, 20 ಆಲ್ ಬರುತ್ತೆ, 15 ಆಲ್ ಬರುತ್ತೆ, ಹಾಗೆ 0050 ಬರುತ್ತೆ, 13045 ಬರುತ್ತೆ. ನಾನು ಇದರಲ್ಲಿ ಸ್ಪ್ರೇ ಕೊಟ್ಟಿರೋದು 13045 ಕೊಟ್ಟಿದ್ದೀನಿ. ನನ್ನ ಇಂಟೆನ್ಷನ್ ಏನಂದರೆ, ವೆಜಿಟೇಟಿವ್ ಕೂಡ ಆಗಬೇಕು, ಹಾಗೆ ಬಲ್ಕಿಂಗ್ ಕೂಡ ಆಗಬೇಕು ಇಳುವರಿಲಿ. ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡೋದ್ರಿಂದ ಪ್ರತಿಯೊಂದು ಈ ಎಲೆಗಳನ್ನು ನೀವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಆ್ಯಕ್ಚುಲಿ ಇವಾಗ ನೋಡಿ, ಈಗ ಕೆಳಗಡೆಯಿಂದ ಬರ್ತೀವಿ ನಾವು, ಇದರಲ್ಲಿ ಏನೇನು ಕೊರತೆ ಇದೆ ಅಂತ ಹುಡ್ಕೋದಕ್ಕೆ. ಬಾಟಮಲ್ಲಿರೋ ಎಲೆಗಳು ಹಳದಿ ಆದರೆ ನಮಗೆ ಆ ಸಂದರ್ಭದಲ್ಲಿ ನಾವು ನೈಟ್ರೋಜನ್ ಕೊರತೆ ಇದೆ ಅಂತ ನಾವು ತಿಳ್ಕೊತೀವಿ. ಜೊತೆಗೆ ಇಫ್ ಇನ್ ಕೇಸ್ ಈ ಥರ ಸೈಡಲ್ಲಿ ಮತ್ತು ಎಡ್ಜಲ್ಲೆಲ್ಲ ಬಂದ್ಬಿಟ್ಟು ಈ ಥರ ಒಣಗಿದರೆ ಪೊಟ್ಯಾಶ್ನ ಕೊರತೆ ಇದೆ ಅಂತ ಅಂದು, ಅದೇ ಅಥವಾ ಮಿಡ್ಲಲ್ಲಿರ್ತಕ್ಕಂಥ ಎಲೆಗಳೇನಾದರೂ ಗ್ರೋತ್ ಇದೆಲ್ಲ ಚೆನ್ನಾಗಿದೆ, ಇದೇನಾದ್ರು ಎಲೆಗಳ ಸೈಜ್ ಚಿಕ್ಕಿದ್ರೆ ಜಿಂಕ್ನ ಕೊರತೆ ಇದೆ ಅಂತ. ಹಾಗೆ ಈ ಸುಳಿಗಳೇನಾದರೂ ನಮಗೆ ಒಣಗ್ತಾ ಇದೆ, ಈ ಎಲೆಗಳು ಹೊಸ ಬರ್ತಾ ಇರೋ ಎಲೆಗಳು ಕಡಿಮೆ ಇದೆ ಅಂತಂದರೆ ಕ್ಯಾಲ್ಶಿಯಮ್ ಹಾಗೂ ಬೋರಾನಿನ ಕೊರತೆ ಇದೆ ಅಂತ. ಸೊ ಈ ಥರ ನೀವು ತಿಳ್ಕೊಂಬಿಟ್ಟು ಗಿಡಗಳನ್ನು ಅನಲೈಸ್ ಮಾಡ್ತಾ ಇರಬೇಕು. ಅದರಲ್ಲಿ ಏನೇನು ಕೊರತೆಗಳು ಕಾಣ್ತದೆ, ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ತಿಳ್ಕೊಂಡಾಗ ಮಾತ್ರ ನಿಮಗೆ ಅದರಲ್ಲಿರ್ತಕ್ಕಂಥ ಅಡ್ಡ ಪರಿಣಾಮಗಳನ್ನು ತಿಳ್ಕೊಂಡು ನಾವು ಸ್ಪ್ರೇಗಳನ್ನಾಗಲಿ ಗೊಬ್ಬರಗಳನ್ನಾಗಲಿ ಕೊಡಬೇಕಾಗುತ್ತೆ. ಸೊ ಇದಾದಮೇಲೆ ಇನ್ನೊಂದೇನೆಂದರೆ, ಫಂಗಿಸೈಡ್ಗಳ ಕೆಳಗಡೆ ನೀವು ತುಂಬ ಗಮನ ಕೊಡಬೇಕಾಗುತ್ತೆ. ಪ್ರತಿ ಸಾರಿ ನಮಗೆ ಹೇಳ್ತಾನೆ ಇರ್ತೀನಿ, ಗ್ರೂಪ್ಗಳನ್ನು ತಿಳ್ಕೊಳ್ಳಿ, ಯಾವ ಗ್ರೂಪು ಯಾವ ಒಂದು ಫಂಗಸ್ಸಿನ ಒಂದು ಮೋಡ್ ಆಫ್ ಆ್ಯಕ್ಷನಲ್ಲಿ ಇರುತ್ತೆ ಅಂತ ನಿಗದಿಯಾಗಿರುತ್ತೆ. ನೀವು ಪ್ರತಿ ಸಲ ಗುಂಪುಗಳನ್ನು ತಪ್ಪಿಸಿ ಕೊಡೋದ್ರಿಂದ ನಿಮಗೆ ತುಂಬ ಒಂದು ಬೆನಿಫಿಟ್ಗಳು ಸಿಗ್ತಾ ಹೋಗ್ತವೆ. ಸೊ ನನ್ನ ಫಾರ್ಮಲ್ಲಿ ನಾನು ನಿಮಗೆ ಎಲ್ಲದನ್ನೂ ಓಪನಾಗಿ ತೋರಿಸ್ತೀನಿ ಇದುವರೆಗೂ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು. ಇವಾಗ ನೀವು ಬನ್ನಿಲಿ, ಈ ಎಲೆಗಳೆಲ್ಲ ಫಸ್ಟಿಗೆ ನನಗೆ ಏನು ಅಂದರೆ ಸಿಂಪ್ಟಮ್ಸ್ಗಳು ಕಂಡಿರೋದು ಇವೆಲ್ಲ ಏನಂದರೆ ಅಲ್ಲಿಗೆ ಸ್ಟಾಪ್ ಆಗಿದೆ. ಹೊಸದಾಗಿ ಬರೋ ಎಲೆಗಳು ನೋಡಿ, ಇವಾಗ ಈ ಎಲೆಗಳು ತುಂಬ ಚಿಕ್ಕದಾಗಿ ಬರ್ತಾಯಿದೆ. ಇದರಲ್ಲಿ ಏನಾಗಿದೆ ಅಂದರೆ ಈಗ ಫರ್ಟಿಲೈಸರ್ ಕೊರತೆ ಆಗಿದೆ. ಸೊ ಹಾಗಾಗಿ ಬೆಳವಣಿಗೆ ನಮಗೆ ಕುಂಠಿತ ಆಗ್ತದೆ. ಹಾಗಂತ ಕೆಳಗಡೆ ನೋಡಿ, ಇಲ್ಲಿ ಮರಿಗಳ ಸಂಖ್ಯೆ ಆಗಿರ್ಬೋದು ಅಥವಾ ಮೊಗ್ಗುಗಳ ಸಂಖ್ಯೆ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೊರತೆ ಆಗಿಲ್ಲ. ನಮಗೆ ಕೊಳೆಗೂ ಹಾಗೂ ಈ ಪೆರಿಕ್ಯುಲರ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ಕೊಳೆ ಬಂದರೆ ನಮಗೆ ಕಂಪ್ಲೀಟ್ ಇದೇನಿದೆಯಲ್ಲ ಗೆಡ್ಡೆಗಳೇ ಹೋಗ್ಬಿಡುತ್ತೆ ನಮಗೆ. ಸೊ ಅಕಸ್ಮಾತ್ ಅದೇ ನೀವು ಪೆರಿಕ್ಯುಲರಿಯಾ ಬರೋದ್ರಿಂದ ಮರಿಗಳು ಬರ್ತಾನೆ ಇರ್ತವೆ, ಮೊಳಕೆಗಳು ಬರ್ತಾನೆ ಇರ್ತವೆ. ಹಾಗಾಗಿ ಜಾಸ್ತಿ ನಾವು ವರಿ ಮಾಡೋದಕ್ಕೆ ಹೋಗ್ಬೇಡಿ, ಗೊಬ್ಬರಗಳನ್ನು ಕೊಡಿ. 19 ಆಲ್ ಕೊಡೋದಕ್ಕಿಂತ ನೀವು 13-0-45 ನಾನು ಕೊಟ್ಟಿದ್ದೀನಿ. ನೀವು ಇನ್ನೂ ಸ್ವಲ್ಪ ತಿಳಿದಂಥವ್ರ ಹತ್ರನಾರು ಆಯಿತು, ಗೊಬ್ಬರದ ಅಂಗಡಿಲಾರು ಆಯಿತು, ಸ್ವಲ್ಪ ಚರ್ಚೆ ಮಾಡಿ ನಮಗೆ ಇಳುವರಿನೂ ಸಹ ಬರಬೇಕು, ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿಬಿಟ್ಟು ಯಾವ್ಯಾವ ಒಂದು ಗೊಬ್ಬರಗಳನ್ನು ಕೊಡಬೇಕು, ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ಕೊಡಬೇಕು, ನೆಲದ ತಪಾಸಣೆ ನಡೆಸಿ ಕೊಡಬೇಕಾಗತ್ತೆ. ನೆಕ್ಸ್ಟು ಕೆಂಪು ಕೊಳೆಗೆ ನಿಮಗೆ ಗೊತ್ತಿರೋದೇ ಈಗ ಆಲ್ರೆಡಿ COC ಮಾಡ್ತೀರಾ ಅಥವಾ ರಿಡಿಮಲ್ ಗೋಲ್ಡ್ ಮಾಡ್ತೀರಾ, ಮೆಟಲಾಕ್ಸಿಯಮ್ ಇರುತ್ತೆ. ಸೊ ಈ ಥರದನ್ನೆಲ್ಲ ನಾವು ಕೊಟ್ಟು ಕೆಂಪು ಕೊಳೆನ ಸ್ಟಾಪ್ ಮಾಡ್ಬೋದು. ಆದರೆ ಬಾಡುಗೊಳೆ ಅಂತ ಏನಿದೆಲ್ಲ, ಬ್ಯಾಕ್ಟೀರಿಯಾ ವಿಲ್ಟು, ಇದು ತುಂಬ ತೀವ್ರವಾಗಿ ಸ್ಪ್ರೆಡ್ ಆಗ್ತಕ್ಕಂಥದ್ದು. ಇದ್ರ ಕಡೆ ನೀವು ಗಮನ ಕೊಡಲೇಬೇಕಾಗತ್ತೆ. ನನಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ. ಥ್ಯಾಂಕ್ ಯು.